ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಮುಳಬಾಗಿಲು ರೋಟರಿ ಸೆಂಟ್ರಲ್ ಮುಳಬಾಗಿಲು ಇವತ್ತು ಕಣ್ಣಿನ ತಪಾಸಣೆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ GEF ಮಿಷನ್ ಸೆಂಟರು ಕಣ್ಣಿನ ತಪಾಸಣೆ ಒಂದು ಸಿಬ್ಬಂದಿಯವರು ಹಾಸ್ಪಿಟ್ಲಿಂದ ಇವತ್ತು ರೋಟರಿ ಭವನದಲ್ಲಿ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸೋಮೇಶ್ ಅವರವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ರೋಟರಿ ಸೆಂಟ್ರಲ್ನ ಕಾರ್ಯದರ್ಶಿಯಾದ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ. ಮತ್ತೊಬ್ಬ ನನ್ನ ಸ್ನೇಹಿತರಾದ ಅರುಣ್ ಕುಮಾರ್ ಅವರು, ಮಾಜಿ ರೋಟರಿ ಅಧ್ಯಕ್ಷರಾದ ನಮ್ಮ ಅರುಣ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ರೋಟರಿ ಕ್ಲಬ್ನ ಹಿರಿಯರಾದ ಸುದರ್ಶ್ ಬಾಬು ಅವರು ಆಗಮಿಸಿದ್ದಾರೆ. ಮತ್ತೊಬ್ಬ ರೋಟರಿ ಮಾಜಿ ಅಧ್ಯಕ್ಷರಾದ PS ರಮೇಶ್ ಅವರು ಆಗಮಿಸಿದ್ದಾರೆ. ಮತ್ತು ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಮತ್ತು GEF ಮತ್ತು ಸಿಬ್ಬಂದಿಯವರು ಮತ್ತು ನಮ್ಮ ಡಾಕ್ಟರ್ ಸಿಬ್ಬಂದಿಯವರು ಎಲ್ಲರೂ ಆಗಮಿಸಿದ್ದಾರೆ. ಮತ್ತು ಎಲ್ಲ ಸಾರ್ವಜನಿಕರು ಮತ್ತು ಮಾಧ್ಯಮಿಕರು ಎಲ್ಲರೂ ನಮಸ್ಕರಿಸ್ತಾ, ಏನು ಇವತ್ತು ರೋಟರಿ ಭವನದಲ್ಲಿ ಕಣ್ಣಿನ ತಪಾಸಣೆಯನ್ನು ಒಂದು ಹಮ್ಮಿಕೊಂಡಿದ್ದೆವು. ಇದು ಒಂದು ತಿಂಗಳಿಗೊಂದು ಹೆಲ್ತ್ ಕ್ಯಾಂಪು ಎಲ್ಲ ಕಣ್ಣಿನ ತಪಾಸಣೆ ಮತ್ತು ಬೇರೆ ಒಂದು ಆರೋಗ್ಯದ ಒಂದು ಇದರಿಂದ ಯಾವುದೋ ಒಂದು ಇಲ್ಲಿ ಮಾಡ್ತಾ ಇರ್ತೀವಿ. ಇದಲ್ಲದೆ ಒಂದು ಹಳ್ಳಿಗಳಲ್ಲಿ ಮತ್ತು ಶಾಲೆಗಳಲ್ಲಾದ್ರೂ ಒಂದು ಈ ಶಿಬಿರವನ್ನು, ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಇವತ್ತೇನೆಂದರೆ ಒಂದು ಶಿಬಿರ ಮಾಡೋದು ಅಂದರೆ, ನಾನು ಸುಮಾರು 5 ವರ್ಷದಿಂದ ನಾನು ಉಚಿತವಾಗಿ ಈ ಶಿಬಿರಗಳನ್ನು ಮಾಡಿಸ್ತಾ ಇದ್ದೀವಿ, ತಪಾಸಣೆ ಶಿಬಿರಗಳಲ್ಲಿ. 5 ವರ್ಷದಿಂದ ನಾನು ಯಾವತ್ತೂ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ನಾನು ಏನು ಮಾಡಿಸ್ಕೊಂಡಿಲ್ಲ. ಇವರು ಬರೋದರಲ್ಲೇ ನಾನು ತಪಾಸಣೆ ಮಾಡ್ಕೊತಾನೆ. ಎಲ್ಲದಕ್ಕೂ ನಾನು BP ಆಗಲಿ, ಶುಗರ್ ಆಗಲಿ, ಹಾರ್ಟದ ಪ್ರಾಬ್ಲಮ್ ಆಗಲಿ, ಕಣ್ಣಿನ ಪ್ರಾಬ್ಲಮ್ ಇರಲಿ, ಎಲ್ಲ ಬರ್ತಾ ಇದ್ದಾರೆ. ಇಷ್ಟು ಮಾತ್ರ ನಾವು ಮಾಡಬೇಕು ಅಂದರೆ ಎಲ್ಲನೂ ಚೆಕ್ ಮಾಡಿಸ್ಬೇಕಂದ್ರೆ 2,000 ಆಗುತ್ತೆ. ಮತ್ತು ಬಾಡಿ ಚೆಕಪ್ ಎಲ್ಲ ಮಾಡಿಸ್ಬೇಕಂದ್ರೆ 5,000 ಆಗುತ್ತೆ. ಇಂಥ ಟೈಮಲ್ಲಿ ಅವ್ರು ನಮ್ಮ ಮನೆಗೆ ಬಂದು, ನಮ್ಮ ಮನೆ ಬಾಗಿಲು ಬಂದು ಮಾಡ್ತಾರೆ. ಅವಾಗ ನಾವು ಮಾಡಿಸ್ಕೊಳಕ್ಕೆ ಏನಿದೆ? ಇವಾಗ ನನಗೆ ಇವಾಗ ಕಣ್ಣಿಂದ ಒಂದು ಎಫೆಕ್ಟ್ ಇದೆ ಅಂತ ತೋರಿಸ್ತಾ, ಈ ಥರ ಇದೆ, ಈ ಥರ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಇದೆಲ್ಲ ಈ ಮೆಡಿಸಿನ್ ತಗೋಬೇಕು, ಇಲ್ಲಾಂದ್ರೆ ಈ ಡ್ರಾಪ್ ತಗೋಬೇಕು ಅಂತ ಅವರೇ ಹೇಳ್ತಾರೆ. ಅದನ್ನು ನಾವು ಮಾಡ್ಕೊಂಡಾಗ ಯಾಕೆ ದುಡ್ಡು ಖರ್ಚಾಗತ್ತೆ? ಎಲ್ಲರೂ ದುಡ್ಡಿರೋರೇ ಇರೋಲ್ಲ, ದುಡ್ಡು ಇಲ್ದಿರೋರ್ಗೂ ಇದು ಉಪಯೋಗ ಆಗುತ್ತೆ. ಮತ್ತು ಅದನ್ನು ತೋರಿಸ್ಕೊಳ್ಳಲ್ಲ ಪಾಪ, ಏನಿದೋ ಏನು ಅಂತ ಗೊತ್ತಿರಲ್ಲ. ಇದೊಂದು ಇಂಥ ಉಚಿತವಾಗಿ ತಪಾಸಣೆ ಮಾಡ್ಕೊಂಡಾಗ ಇವೊಂದು ಒಂದು ಒಂದು ಗ್ಲಾಸ್ ಕೊಡ್ಬೇಕಾದ್ರೆ ನಮ್ಮ ರೋಟರಿಯಿಂದ ನಾವು ಉಚಿತವಾಗಿ ಕೊಡ್ತೀವಿ. ಹೆಚ್ಚಿನ ಚಿಕಿತ್ಸೆಗೆ ಬೇಕಾದ್ರೆ ಅವರು ಉಚಿತವಾಗಿ ಮಾಡ್ತಾರೆ. ಇಂಥ ಒಂದು ಸೌಲಭ್ಯ ಇರುವಾಗ ನಾವು ಉಪಯೋಗಿಸ್ಬೇಕು. ಎಲ್ರಿಗೂ ನಮಗಾದಷ್ಟು ನಾವು ಬೇರೆಯವ್ರಿಗೆ ಎಲ್ರಿಗೂ ಹೇಳಿ ಈ ಥರ ಒಂದು ಕ್ಯಾಂಪ್ಗಳಲ್ಲಿ ನಾವು ಈ ಥರ ನಾವು ಆರೋಗ್ಯ ಶಿಬಿರದಲ್ಲಿ ನಾವೆಲ್ಲರೂ ತಪ್ಪದೇ ಹೋಗಿ ನಾವು ಚೆಕ್ ಮಾಡಿಸ್ಕೋಬೇಕು ಅಂತೇಳಿ ಮಾಡಬೇಕು. ಈ ಥರ ಇವತ್ತು ಒಂದು ಮನೆ ಒಂದು ಹಾರ್ಟ್ ಪ್ರಾಬ್ಲಮ್ ಯಾವ ಥರ ಬರುತ್ತೆ ಅಂತ ಅದು ಕೂಡ ಒಂದು ಟೀಮ್ ಹಾಸ್ಪಿಟ್ಲಿಂದ ಬಂದು ಒಂದು ಫಸ್ಟ್ ಆ ಥರ ಬಂದಾಗ ಯಾವ ಥರ ನಾವು ಹಾಸ್ಪಿಟ್ಲ್ ಹೋಗೋವರೆಗೂ ಯಾವ ಥರ ಇದು ಮಾಡ್ಬೋದು ಅಂತ, ಅದು ಫಸ್ಟ್ ಏಡು ಅದು ಯಾವ ಥರ ಅಂತ ತಿಳಿಸ್ಕೊಟ್ಟಿದ್ದಾರೆ. ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಅವ್ರು ಬಂದು ತಿಳಿಸಿದಾಗ ಇವತ್ತು ಮೊನ್ನೆ ಮೂರ್ಛೆ ರೋಗ ಒಂದು ಇದಕ್ಕೆ ಯಾರಿಗೂ ತಾಲೂಕಲ್ಲಿ ಯಾರು ಗೊತ್ತಿಲ್ಲ, ಫಸ್ಟ್ ಮಾಡಿಸಿದ್ದು ಒಂದು ಇವಾಗ 8 ಜನ ಇವತ್ತು ಸರ್ಜರಿಗೆ 8 ಜನಕ್ಕೆ ಆಗ್ತದೆ. ಒಬ್ಬರಿಗೆ 7 ಲಕ್ಷದಿಂದ 8 ಲಕ್ಷ ಆಗುತ್ತೆ. ಅದು ಉಚಿತವಾಗಿ ಮಾಡ್ಕೊಡ್ತಾ ಇದ್ದಾರೆ. ಅಂಥವರೆಲ್ಲ ಬಂದು ನಮ್ಮ ತಾಲೂಕಲ್ಲಿ ನಿಮ್ದು ಯಾವುದೇ ಒಂದು ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಮೆಡಿಸಿನ್ ತಗೊಳಕ್ಕೆ ಒಂದು 20 ಜನಕ್ಕೆ ಇದು ಕೊಟ್ಟಿದ್ದಾರೆ. ಮೆಡಿಸಿನ್ ತಗೊಂಡ್ರೆ ಏನಾಗಲ್ಲ, ಕ್ಲಿಯರ್ ಆಗುತ್ತೆ. ಆದ್ರೂ ಸರ್ಜರಿ ಮಾಡ್ಬೇಕಂದ್ರೆ 8 ಜನ ಅಂದ್ರೆ ಸುಮ್ಮನೆ 6 ಲಕ್ಷ 7 ಲಕ್ಷ ಅಂದ್ರೆ ಅವ್ರು ಉಚಿತವಾಗಿ ಮಾಡ್ತಾ ಇದ್ದಾರೆ. ಅಂಥವರೆಲ್ಲ ಬಂದು ನಮ್ಮ ಬಡವ ಒಂದು ಗರೀಬ್ ಭಾಗದಲ್ಲಿರುವಂಥ ನಮ್ಮೆಲ್ಲರಿಗೂ ಇಂಥ ಒಂದು ನಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿದಾಗ ನಿಜವಾಗ್ಲೂ ಅವ್ರಿಗೆ ನಾವು ಎಲ್ಲ ನಮ್ಮ ತಾಲೂಕಿನ ಎಲ್ಲರೂ ಅಂತ ಮಾಡುವ ಶಿಬಿರ ಆಸ್ಪತ್ರೆಗೆ ಎಲ್ರಿಗೂ ನಾವು ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಇಂಥ ಒಂದು ನಮಗೆ ಒಳ್ಳೆ ಕೆಲಸಗಳು ಮಾಡೋರು ಇವತ್ತು ನಮ್ಮ ಕಣ್ಣಿನ GEF ಅವರು ಸೆಂಟ್ರಲ್ ಅವರು ಹಾಸ್ಪಿಟ್ಲಿಂದ ಬಂದು ಇವತ್ತು ಕಣ್ಣಿನ ತಪಾಸಣೆ ಉಚಿತವಾಗಿ ಮಾಡ್ತಾ ಇದ್ದಂದ್ರೆ ಎಲ್ರಿಗೂ ಹೇಳಿ ಮುಂದಿನ ತಿಂಗಳಲ್ಲಿ ನಾಳೆ ಸೋಮವಾರ ಕೂಡ ಕೌತಿನಲ್ಲಿ ಕೂಡ ಸಹ ಒಂದು ಆರೋಗ್ಯ ಶಿಬಿರ ಇದೆ, ಅಲ್ಲೂ ಮಾಡಿಸ್ಕೋಬಹುದು. ಒಂದು ತಾಲೂಕಿನಲ್ಲಿ ಅಲ್ಲೇ
ಮಾಡ್ತಾ ಇದ್ದಾರೆ, ಪಂಚಾಯತಿಯಲ್ಲಿ ಮಾಡ್ತಾ ಇದ್ದಾರೆ, ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲಾದ್ರಲ್ಲೂ ಹೋಗಿ ನಾವು ಮಾಡಿಸ್ಕೊಳ್ಳೋಣ, ಒಳ್ಳೇದಾಗತ್ತೆ. ನಾವು ಆರೋಗ್ಯ ತರ ಇರೋಣ. ನಮ್ಗೆ ಆರೋಗ್ಯ ಇದ್ರೆ ನಮ್ಗೆ ಒಂದು ನಮ್ಮ ಫ್ಯಾಮಿಲಿ ನಮ್ಮ ಮೇಲೆ ನಂಬ್ಕೊಂಡಿರುತ್ತೆ. ನಾವು ಆರೋಗ್ಯ ಇರುವಾಗ ನಮ್ಮ ಮಕ್ಕಳು ನಮ್ಮ ಎಜುಕೇಶನ್ ಮಾಡ್ಸೋಕೆ ನಾವು ಯಾವ್ದಕ್ಕೆ ನಮ್ಗೆ ಅವ್ರಿಗಿರೋ ಧೈರ್ಯ ನಮ್ಮ ತಂದೆ ತಾಯಿ ನಾವು ಅಂತ ಟೈಮಲ್ಲಿ ನಾವು ಆರೋಗ್ಯವಾಗಿರ್ಬೇಕು, ನಮ್ಮ ಮಕ್ಕಳ ಆರೋಗ್ಯವಾಗಿರ್ಬೇಕು, ಎಲ್ಲ ನಮ್ಮ ಫ್ಯಾಮಿಲಿ ಆರೋಗ್ಯವಾಗಿರ್ಬೇಕು, ಎಲ್ಲ ನಾವು ಚೆಕ್ ಮಾಡಿಸ್ಕೋಬೇಕು. ಇಂಥ ಒಂದು ಉಚಿತವಾಗಿ ಶಿಬಿರಗಳನ್ನು ಬಂದಾಗ ನಾವು ಚೆಕ್ ಮಾಡಿಸ್ಕೊಂಡಾಗ ಯಾವ್ದಿಲ್ಲ ಮೆಡಿಸಿನ್ ಏನಿದು ಹಾಸ್ಪಿಟಲ್ ಕಳಿಸ್ತಾರೆ. ಇಂಥ ಶಿಬಿರಲ್ಲಿ ಬಂದಾಗ ಏನಾನ ಮೆಡಿಸಿನ್ ಆಗ್ಲಿ ಸರ್ಜರಿಂಗ್ ಆಗ್ಲಿ ಎಲ್ಲದಕ್ಕೂ ಫ್ರೀ ಇರುತ್ತೆ. ಇಂಥದನ್ನ ನಾವು ಉಪಯೋಗಿಸ್ಬೇಕು, ಎಲ್ರಿಗೂ ತಿಳಿಸ್ಬೇಕು. ಇಂಥ ಇದೊಂದೆಲ್ಲ ನಾವು ಎಲ್ಲಾ ಕಡೆನೂ ಮಾಡಿಸ್ತಾ ಇದ್ದೇವೆ. ಇವತ್ತು ನಾವು ರೋಟರಿ ಭವನ್ನಲ್ಲಿ ಕೂಡ ಸಹ ಇವತ್ತು ತಿಂಗಳಿಗೊಂದ್ಸಲ ನಮ್ಮ PSR ಅವರು ಒಂದು ಕಣ್ಣಿನ ತಪಾಸಣೆಯನ್ನು ರೋಟರಿ ಭವನಲ್ಲಿ ಮಾಡಿಸೋಣ ಅಂತ. ಒಳ್ಳೇದಾಯ್ತು. ಇಲ್ಲಿರೋ ಒಂದು ಭಾಗದಲ್ಲಿರೋ ಎಲ್ರಿಗೂ ಬಂದು ನೆಕ್ಸ್ಟ್ ಒಂದು ಪಂಚಾಯತಿ ಲೆಕ್ಕದಲ್ಲಿ ಮಾಡಿಸೋಣ, ಒಂದು ಹಳ್ಳಿಯಲ್ಲಿ ಮಾಡಿಸೋಣ. ಮಾಡಿದಾಗ ಒಂದು ಇದಾಗುತ್ತೆ. ಇವತ್ತು ಅದೇ ನಾನು ಹೇಳ್ದಿಲ್ಲ, ಇವಾಗ ನಾವು ನಮ್ಮ ರೋಟರಿ ಒಂದು ಸೆಂಟ್ರಲ್ ಇಂದ ಸುಮಾರು 10 ಜನ ಕಣ್ಣಿನ ನೇತ್ರ ದಾನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಎಲ್ಲರೂ ಮಾಡೋದಕ್ಕೆ ಏನಾಯ್ತು ಅಂದ್ರೆ, ಉದಾಹರಣೆಗೆ ಇವಾಗ ನಮ್ಮ ಉತ್ನೂರು ರಾಮಣ್ಣ, ನಮ್ಮ ಅರುಣ್ ಅವರ ತಂದೆ, ಅವ್ರಿಗೆ ಗೊತ್ತಿಲ್ವಂತೆ ಏನೋ ಒಂದು ಕಣ್ಣಿನ ದಾನ ಅಂತ ಮೆಡಿಕಲ್ ಕಾಲೇಜ್ ಬರ್ಕೊಟ್ಟಿರೋದು ಅವ್ರಿಗೆ ಗೊತ್ತಿಲ್ಲ. ಅದು ಆಮೇಲೆ ಲಾಸ್ಟ್ ಗೊತ್ತಾಯ್ತು, ಏನೋ ಹಾಸ್ಪಿಟಲ್ ಇದ್ದಾಗ ಈ ತರ ಇದ್ದೀನಿ, ನನ್ಗೆ ಇದಾದ್ರೆ ನೀವೆಲ್ಲರೂ ಕೊಡಬೇಕು ಹಾಸ್ಪಿಟ್ಲ್ಗೆ ಅಂತ. ಇವತ್ತು ಒಬ್ಬನ ಕೊಡಕ್ಕೆ 4 ಪ್ರಾಣ ಉಳಿಸ್ದಂಗಾಯ್ತು. 4 ಜನಕ್ಕೆ ಕಣ್ಣಿನ ದೃಷ್ಟಿ ಕೊಡಕ್ಕೆ ಆಯ್ತು. ಆ ತರ ಮಹಾನ್ ಅವರು ಅಂತ ಒಂದು ಕೆಲಸ ಮಾಡಿದಾಗ ನಾವು ಕೂಡ ನಾವು ಗಟ್ಟಿಯಾಗಿರೋವಾಗ ಪರವಾಗಿಲ್ಲ ಇರೋದು. ನೆಕ್ಸ್ಟ್ ನಾವು ಕೂಡ ನಾವು ಒಂದು ಲೀಸ್ಟ್ ಆಗ್ದು ಒಂದು 10-12 ಜನ ಆಗಿದ್ದಾರೆ. ನೇತ್ರದಾನ ಮಾಡೋಣ, 4 ಜನಕ್ಕೆ ಉಪಯೋಗ ಆಗ್ಲಿ ಅಂತೇಳಿ ಅದನ್ನು ನಾವು ಕೂಡ ರಿಜಿಸ್ಟ್ರೇಷನ್ ಮಾಡ್ತೀವಿ. ಎಲ್ಲರೂ ಮಾಡ್ಸಕ್ಕೆ ರೆಡಿ ಇದ್ದಾರೆ, ಮಾಡಿಸ್ತಾರೆ. ಆ ತರ ನಾವು ಯಾವುದೋ ಒಂದು ನಮ್ಮಿಂದ ಒಬ್ಬರಿಗೆ ಒಂದು ಒಳ್ಳೇದಾಗತ್ತೆ ಅಂದ್ರೆ ನಾವು ಮಾಡಬೇಕು. ಕೆಟ್ಟದನ್ನು ಬಯಸಬಾರ್ದು, ಒಳ್ಳೇದು ಮಾಡಬೇಕು. ನಮಗೂ ದೇವರು ನಮ್ಗೆ ಆಶೀರ್ವಾದ ಇರುತ್ತೆ. ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಆಶೀರ್ವಾದ ಇರುತ್ತೆ. ಅದಕ್ಕೋಸ್ಕರ ಇಂಥ ಒಂದು ಕ್ಯಾಂಪ್ಗಳು, ಇಂಥ ಒಂದು ನಾವು ಹೆಲ್ತ್ ಕ್ಯಾಂಪ್ಗಳು ಮತ್ತು ಎಲ್ಲದಕ್ಕೂ ಆರೋಗ್ಯಕ್ಕೋಸ್ಕರ ಎಲ್ಲಾನು ಮಾಡ್ಸೋಣ. ಬೇರೆ ಬೇರೆ ಹಾಸ್ಪಿಟಲ್ ಇದೆ, ಇವತ್ತು ಮೆಡಿಕಲ್ ಕಾಲೇಜ್ ಇದೆ, ವಂಶೋದಯ ಇದೆ, ಮತ್ತು ಬೇರೆ ಬೇರೆ ಎಲ್ಲರೂ ಮಾಡೋದು. ಇವತ್ತು ಇವರು ನಮ್ಮ ನೇತ್ರ ಚಿಕಿತ್ಸೆಯನ್ನು ಮಾಡ್ತಾರೆ, ಒಳ್ಳೇದು. ಇದೆಲ್ಲ ಮಾಡಿಸ್ಕೊಂಡು ನಾವು ಒಳ್ಳೆ ಒಂದು ಇದಾಗತ್ತೆ, ಆರೋಗ್ಯ ತರ ಇರೋಣ ಅಂತೇಳಿ ಇವತ್ತು ನಮ್ಮ ರೋಟರಿ ಭವನಲ್ಲಿ ಈ ಒಂದು ಕಣ್ಣಿನ ತಪಾಸಣೆ ಒಂದು ಕಾರ್ಯಕ್ರಮ ಎಲ್ಲರೂ ಬಂದು, ನೀವೆಲ್ಲ ಸಾರ್ವಜನಿಕರು ಬಂದು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ನೀವು ನಿಧಾನವಾಗಿ ಚೆಕ್ ಮಾಡಿಸ್ಕೊಳ್ರಿ. ನಿಮ್ಗೇನ ಒಂದು ಗ್ಲಾಸ್ ಕೊಡ್ಬೇಕು ಅಂದ್ರೆ ಅದಕ್ಕೆ ನಮ್ಮ ರೋಟರಿಯಿಂದ ನಾವು ಅದಕ್ಕೆ ಕೊಡಿಸ್ತೀವಿ. ಚಿಕಿತ್ಸೆ ಬೇಕಾದ್ರೆ ಹಾಸ್ಪಿಟ್ಲಿಂದ ನಾವು ಮಾಡಿಸ್ತೀವಿ. ನಿಮ್ಗೆ ಯಾವುದೇ ಒಂದು ದುಡ್ಡು ಖರ್ಚಾಗದಿರ ನಾವು ಮಾಡಿಸ್ತೀವಿ. ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನೀವು ಮುಂದಿನ ತಿಂಗಳಲ್ಲಿ ಎಲ್ಲನ ನೀವು ಇವತ್ತು ಕಣ್ಣಿನ ತಪಾಸಣೆ ಮಾಡ್ತಾ ಇದ್ರೆ ಮುಂದಿನ ತಿಂಗಳಲ್ಲಿ ಶುಗರು, BP ಅದನ್ನು ಕೂಡ ಇಲ್ಲೇ ಮಾಡಿಸ್ತೀವಿ. ಅದೋ ಒಂದು ಚೆಕ್ ಮಾಡಿಸ್ಕೊಳ್ರಿ. ಏನಾದ್ರೆ ಪ್ರಾಬ್ಲಮ್ ಡಾಕ್ಟರ್ ಹೇಳ್ತಾರೆ ನಮ್ಗೆ ಒಳ್ಳೇದಾಗತ್ತೆ ಅಂತೇಳಿ ನೀವೆಲ್ಲರೂ ಇವತ್ತು ನಿಧಾನವಾಗಿ ಚೆಕ್ ಮಾಡಿಸ್ಕೊಂಡು ನೀವು ಚೆನ್ನಾಗಿ ಆರೋಗ್ಯವಾಗಿರ್ಬೇಕಂತೀವಿ. ನಮ್ಮ ರೋಟರಿ ಒಂದು ಸೆಂಟ್ರಲ್ ಎಲ್ಲ ಸದಸ್ಯರಿಂದ ನಿಮ್ಗೆ ಒಂದು ಸ್ವಾಗತನ ಕೋರಿ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದಕ್ಕೆ ನಮಸ್ಕರಿಸ್ತಾ, ಜೈ ಹಿಂದ್.